ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಒಯ್ಯಿ ಹಪ್ಳ ಮಾಡೋಣ ಅಂತಂದು ಹೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಅಂದರೆ ಫಸ್ಟ್ ಟೈಮು ಫ್ರೆಂಡ್ಸ್ ನಾನು ಮಾಡ್ತಾ ಇರೋದು ಒಯ್ಯಿ ಹಪ್ಳನ. ಮಾಮೂಲಿ ಜೋಳದ ಹಪ್ಳ, ಅಕ್ಕಿ ಹಪ್ಳ ಎಲ್ಲ ಮಾಡ್ತಾಯಿದ್ದೆ, ಬಟ್ ಒಯ್ಯಿ ಹಪ್ಳ ಯಾವತ್ತೂ ಮಾಡಿರಲಿಲ್ಲ. ಬಟ್ ಇವತ್ತು ಮಾಡೋಣ ಅಂತಂದು ಹೇಳ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ನೋಡಬೇಕು ಯಾವ ಥರ ಬರುತ್ತೆ ಏನು ಅಂತ ಹೇಳ್ಬಿಟ್ಟು. ನಾನು 3 ದಿನ ಅಕ್ಕಿನ ನೆನೆಸಿಟ್ಟಿದ್ದೆ. ಅಂದರೆ ಬೆಳಗ್ಗೆ ಸಾಯಂಕಾಲ ನೀರನ್ನ ಚೇಂಜ್ ಮಾಡಬೇಕು. ಹಂಗಾಗಿ 3 ದಿನವೂ ಬೆಳಗ್ಗೆ ಸಾಯಂಕಾಲ ನೀರನ್ನ ಚೇಂಜ್ ಮಾಡಿ ಅಕ್ಕಿನ ನೆನೆಸಿಟ್ಟಿದ್ದೆ. ಅದಾದಮೇಲೆ ನೋಡಿ ರುಬ್ಬೋದಕ್ಕೆ ಜೀರಿಗೆ, ಮೆಣಸಿನ್ಕಾಯಿ ಪುಡಿ, ಜೊತೆಗೆ ಉಪ್ಪು ಇಷ್ಟು ಹಾಕ್ಕೊಂಡು ರುಬ್ತಾಯಿದ್ದೀನಿ. ಅಂದರೆ ಇದನ್ನು ತುಂಬ ನೈಸಾಗಿ ರುಬ್ಕೋಬೇಕು. ಹಾಗಾಗಿ ತುಂಬ ನೈಸಾಗಿ ರುಬ್ಬಿದ್ದೀನಿ. ದೋಸೆ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಅಕ್ಕಿ ಉಳಿದಿತ್ತು. ಸೊ ಹಂಗಾಗಿ ಮತ್ತೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಒಂದು ಅದಕ್ಕೆ ಕಲಿಸ್ಕೋಬೇಕು ಫ್ರೆಂಡ್ಸ್. ಅಂದರೆ ಈ ಕಡೆ ತೀರಾ ಗಟ್ಟಿನೂ ಇರಬಾರ್ದು, ತೆಳ್ಳಗೂ ಇರಬಾರ್ದು, ಆ ಥರ ಕಲಿಸ್ಕೋತಾ ಇದ್ದೀನಿ ನಾನು. ಆಮೇಲೆ ಬಿಸಿಲಿರೋ ಟೈಮಲ್ಲೇ ಸಂಡಿಗೆಗಳು, ಹಪ್ಳಗಳು ಎಲ್ಲ ಮಾಡಿಟ್ಕೋಬೇಕು ವರ್ಷಕ್ಕಾಗುವಷ್ಟು. ಇಲ್ಲಾಂದರೆ ಆಮೇಲೆ ಬಿಸಿಲಿರಲ್ಲ, ಮಳೆಗಾಲ ಸ್ಟಾರ್ಟ್ ಆಗಿಬಿಟ್ರೆ ಮಾಡ್ಕೊಳಕ್ಕಾಗೋದಿಲ್ಲ. ಅದಕ್ಕೆ ಈ ಟೈಮಲ್ಲಿ ಸ್ವಲ್ಪ ಮಾಡ್ಕೋತಾ ಇದ್ದೀನಿ. ಮೊನ್ನೆ ಸಂಡಿಗೆ ಮಾಡಿದ್ದೆ, ಸೊ ಇವತ್ತು ಹಪ್ಳ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ಕುದಿಯೋಕೆ ಇಡ್ತಾಯಿದ್ದೀನಿ. ಒಯ್ಯಿ ಹಪ್ಳಕ್ಕೆ ಒಂದು 5ರಿಂದ 6 ಪ್ಲೇಟ್ ತೊಗೊಂಡಿದ್ದೆ. ಫಸ್ಟು ದೊಡ್ಡ ಪ್ಲೇಟ್ ತೊಗೊಂಡಿದ್ದೆ. ಆಮೇಲೆ ನನಗನ್ನಿಸ್ತು ದೊಡ್ಡ ಪ್ಲೇಟಲ್ಲಿ ಸ್ವಲ್ಪ ದೊಡ್ಡದಾಗಿ ಬರುತ್ತೆ, ಅದು ಕರಿಯೋವಾಗ ಕಷ್ಟ ಆಗುತ್ತೆ ಅಂತ. ಅದಕ್ಕೆ ಸ್ಟಾರ್ಟಿಂಗಲ್ಲಿ ನೋಡಿ ಈ ಥರ ದೊಡ್ಡ ಪ್ಲೇಟಲ್ಲಿ ಸ್ವಲ್ಪ ಹಾಕ್ಕೊಂಡು ತೆಳ್ಳಗೆ ಹಾಕ್ಕೋಬೇಕು ಫ್ರೆಂಡ್ಸ್. ಅಂದರೆ ಜಾಸ್ತಿ ಹಿಟ್ಟು ಹಾಕ್ಕೋಬಾರ್ದು, ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಈ ಥರ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಅಂದರೆ ನಾನು ಬೇರೆಯವ್ರು ಮಾಡೋದನ್ನು ನೋಡಿದ್ದೆ, ಬಟ್ ನಾನು ಮಾಡಿರಲಿಲ್ಲ. ಅದಕ್ಕೆ ನನಗೆ ಒಂದು ಐಡಿಯಾ ಇತ್ತು ಯಾವ ಥರ ಮಾಡಬೇಕು ಅಂತ. ಅದಕ್ಕೆ ಈ ಸತಿ ಟ್ರೈ ಮಾಡ್ತಿದ್ದೀನಿ, ನೋಡೋಣ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ನೀರು ಚೆನ್ನಾಗಿ ಕುದಿಯೋವಾಗ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಟಿದ್ದೀನಿ. ಅಂದರೆ ಇದನ್ನು ಎರಡೂ ಕಡೆನೂ ಬೇಯಿಸ್ಕೋತೀನಿ ನಾನು, ಒಂದೇ ಕಡೆ ಬೇಯಿಸ್ಕೊಳ್ಳೋದಿಲ್ಲ. ಒಂದು ಕಡೆ ಸ್ವಲ್ಪ ಡ್ರೈ ಆದಮೇಲೆ ಅದನ್ನು ಪ್ಲೇಟ್ನ ಮತ್ತೆ ತಿರುವಿ ಹಾಕ್ಬಿಟ್ಟು 2 ಸಾರಿ ಬೇಯಿಸ್ಕೊಂಡ್ರೆ ನೋಡಿ ಈ ಥರ ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಒಂದು ಚಾಕು ಸಹಾಯದಿಂದನೋ ಅಥವಾ ಒಂದು ಸೂಜಿಯಿಂದನೋ ಅಥವಾ ಒಂದೇನೋ ಚಮಚ ತೊಗೊಂಡು ಮಾಡಿದ್ರೆ ತೆಗೆದ್ರೆ ನೋಡಿ ಈ ಥರ ಬರುತ್ತೆ. ತುಂಬ ತೆಳ್ಳಗೆ ಬರುತ್ತೆ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿ ಬಂದಿತ್ತು. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ನೀರು ಇರಬಾರ್ದು. ನಾವು ಹಳೆ ಪ್ಲೇಟಲ್ಲೆಲ್ಲ ಕ್ಲೀನಾಗಿ ಅದನ್ನು ಒಂದು ತಟ್ಟೆಯಲ್ಲಿ ನೀರು ಫುಲ್ ತೆಗೆದುಬಿಡಬೇಕು. ಅಂದರೆ ಪ್ಲೇಟಲ್ಲಿ ನೀರು ಏನಾದರೂ ಇದ್ದರೆ ಒಡೆದೋಗ್ಬಿಡುತ್ತೆ ಹಪ್ಳ. ಅದಕ್ಕೋಸ್ಕರ ನೀರನ್ನ ಒಂದು ಬಟ್ಟೆ ತೊಗೊಂಡು ಕ್ಲೀನಾಗಿ ಒರೆಸ್ಬಿಟ್ಟು ಆಮೇಲೆ ಹಿಟ್ಟು ಹಾಕ್ಕೊಂಡು ನಾವು ಸ್ಪ್ರೆಡ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆಮೇಲೆ ನಾವು ದೊಡ್ಡ ಪ್ಲೇಟಲ್ಲಿ ಬೇಡ, ಚಿಕ್ಕ ಪ್ಲೇಟಲ್ಲೇ ಮಾಡ್ಕೊಳ್ಳೋಣ, ಯಾಕೆಂದರೆ ಕರಿಯೋವಾಗ ತುಂಬ ಅಗಲ ಬಂದುಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಈ ಥರ ಚಿಕ್ಕ ಪ್ಲೇಟು ಒಂದು 6 ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅಂದರೆ ಒಬ್ಬರಿಗೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಹೆವಿ ಅನ್ನಿಸ್ಬೋದು, ಬಟ್ ಅಂದರೆ ಬೇರೆ ಹಪ್ಳ ಉದ್ದೋದಕ್ಕೆ ಮಾಡೋದಕ್ಕೆಲ್ಲ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಬಟ್ ಇದು ನೋಡಿ ಎಷ್ಟು ತೆಳ್ಳಗೆ ಬರುತ್ತೆ. ನನಗದು ಪ್ಲೇಟಲ್ಲಿ ಚಿತ್ರ ಕೂಡ ಇತ್ತು, ಬಟ್ ಪರವಾಗಿಲ್ಲ, ನೋಡೋಣ ಚಿಕ್ಕದಾಗೆ ಮಾಡ್ಕೊಳ್ಳೋಣ ಅಂತಂದು ಹೇಳ್ಬಿಟ್ಟು ಚಿಕ್ಕ ಪ್ಲೇಟಲ್ಲಿ ಹಾಕಿ ಇಡ್ತಾಯಿದ್ದೀನಿ. ಇನ್ನೊಂದೇನು ಅಂತ ಹೇಳಿದ್ರೆ, ಒಂಚೂರು ನೀರಿಲ್ದಿರ ಒರೆಸ್ಕೋಬೇಕು ಪ್ಲೇಟ್ಗಳನ್ನ. ಒಂದು 5-6 ಪ್ಲೇಟನ್ನ ನೋಡಿ ಈ ಥರ ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ಅಲ್ವಾ, ಆ ಥರ ನೀರಿಟ್ಕೊಂಡು ಒಂಚೂರು ಅದರಲ್ಲೇನು ಹಳೇದು ನಾವು ಬೇಯಿಸಿದಾಗ ಉಳಿಯುತ್ತಲ್ಲ, ಆ ಥರದ್ದೇನಾದರೂ ಉಳಿದ್ಬಿಟ್ರೆ ಇನ್ನೊಂದು ಸಾರಿ ತೆಗೆಯೋವಾಗ ಕಷ್ಟ ಆಗಿಬಿಡುತ್ತೆ. ಅದಕ್ಕೋಸ್ಕರ ಒಂಚೂರು ಉಳಿದೇ ಇರೋ ಥರ ಈ ಥರ ತೆಕ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಂದರೆ ಸ್ವಲ್ಪನೇ ಹಾಕ್ಕೊಂಡು ಸ್ಪ್ರೆಡ್ ಮಾಡಬೇಕು, ಜಾಸ್ತಿ ಹಾಕ್ಬಿಟ್ರೆ ದಪ್ಪ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಒಂದು 2 ಕಪ್ ಅಕ್ಕಿ ಹಾಕಿದ್ದೆ ಫ್ರೆಂಡ್ಸ್. ಅಂದರೆ ಹತ್ತತ್ರ 2ರಿಂದ 3 ಗ್ಲಾಸ್ ಅಕ್ಕಿ ಹಾಕಿದ್ದೆ ನಾನು. ಒಂದು ಅರ್ಧ ಕೆಜಿಯಿಂದ 3/4 ಕೆಜಿ ಒಳಗಡೆ ಅಷ್ಟೇ ಇದ್ದಿದ್ದು ಅಕ್ಕಿ. ಸೊ ಅಷ್ಟಕ್ಕೆ ಒಂದು 150-200 ಹಪ್ಳ ಆಗಿದೆ ನಮಗೆ. ತುಂಬ ಬೇಗ ಆಗುತ್ತೆ. ಅಂದರೆ ಒಂದು 30 ಸೆಕೆಂಡ್ 40 ಸೆಕೆಂಡ್ಗೆಲ್ಲ ಒಂದು ಹಪ್ಳ ಬೆಂದೋಗ್ಬಿಡುತ್ತೆ. ಇನ್ನೂ ಒಬ್ಬರು ಹೆಲ್ಪ್ಗಿದ್ರೆ ಒಳ್ಳೆಯದು, ಬಟ್ ಒಬ್ಬರೇ ಮಾಡ್ಕೋತೀವಿ ಅಂದಾಗ ಒಂದು 5ರಿಂದ 6 ಪ್ಲೇಟ್ ಇದ್ದರೆ ಒಂದು ತೆಗೆದು ಒಂದು ಹಾಕೋ ಅಷ್ಟರಲ್ಲೇ ಸರಿ ಹೋಗ್ಬಿಡುತ್ತೆ. ನೋಡಿ, ಫಸ್ಟ್ ಟೈಮ್ ಮಾಡಿದ್ರೂ ನನಗೆ ತುಂಬ ಚೆನ್ನಾಗಿ ಬಂತು. ಯಾಕೆಂದರೆ ಫಸ್ಟ್ ಟೈಮ್ ಮಾಡೋವಾಗ ಭಯ ಆಗುತ್ತಲ್ವ, ಹೆಂಗೆ ಬರುತ್ತೋ ಏನು ಅಂತ. ಆ ಥರ ಭಯ ಪಟ್ಕೊಂಡೆ ಮಾಡಿದೆ, ಬಟ್ ಆದರೂ ಪರವಾಗಿಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದ್ವು. ಆಮೇಲೆ ನಾನು ಸಾಯಂಕಾಲ ಮಾಡ್ತಾ ಇದ್ದಿದ್ದರಿಂದ ಹೊರಗಡೆ ಇನ್ನು ಹಾಕೋಕ್ಕಾಗಲ್ಲ, ಬಿಸಿಲಿದೆಯಲ್ಲ, ಒಳಗಡೆ ಗಾಳಿಗೇ ಒಣಗೋಗುತ್ತೆ. ಇದನ್ನೇನು ಬಿಸಿಲಿಗೆ ಹಾಕೋ ಅವಶ್ಯಕತೆಯೇ ಇರಲ್ಲ. ಬಟ್ ಒಂದು ಸ್ವಲ್ಪ ಹೊತ್ತು ಒಳಗಡೆ ಅರಳಬೇಕು ಇದನ್ನು. ಅದಾದಮೇಲೆ ಬೆಳಗ್ಗೆ ಎದ್ದು ಹೊರಗಡೆ ತೊಗೊಂಡೋಗಿ ಹಾಕಿದ್ರೂ ಆಗುತ್ತೆ ಬಿಸಿಲಿಗೆ. ನೈಟಲ್ಲಿ ಮಾಡಿದ್ರಿಂದ ನಾನು, ಅಂದರೆ ಸಾಯಂಕಾಲ ಆಗಲೇ 5:30-6 ಗಂಟೆ ಆಗಿತ್ತು ನಾನು ಮಾಡಿದಾಗ. ಅದಕ್ಕೆ ನೋಡಿ ಒಂದು ಕಾಟನ್ ಬಟ್ಟೆನ ಹಾಸ್ಬಿಟ್ಟು
ಕಾಟನ್ ಬಟ್ಟೆ ಮೇಲೆ ಒಣಗಾಕಿದ್ದೀನಿ. ಆಮೇಲೆ ಬೆಳಗ್ಗೆ ಎದ್ದು ಬಿಸಿಲಲ್ಲಿ ಒಂದು 3-4 ಅವರ್ ಒಣಗಾಕಿದ್ರೆ ಸಾಕು. ತುಂಬ ಚೆನ್ನಾಗಿ ಒಣಗೋಗುತ್ತೆ. ಗಾಳಿಲೇ ಅರ್ಧ ಒಣಗೋಗ್ಬಿಟ್ಟಿರುತ್ತೆ ಇದು ಒಳಗಡೆನೆ. ನೋಡ್ತಾ ಇರ್ಬೋದು, ಒಳಗಡೆ ಇದೆ ಇನ್ನೂ. ಇವಾಗ ನೈಟೆಲ್ಲ ಇಷ್ಟು ಒಣಗೋಗಿದೆ. ಇವಾಗ ಬೆಳಗ್ಗೆ ಎದ್ದು ಬಿಸಿಲಿಗೆ ತೊಗೊಂಡೋಗಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ನೋಡೋಣ, ಬಿಸಿಲಿಗೆ ಒಣಗಿದಾದ್ಮೇಲೆ ಎಣ್ಣೆಯಲ್ಲಿ ಕರೆದು ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಏನು ಅಂತ ಹೇಳ್ಬಿಟ್ಟು. ಫಸ್ಟ್ ಟೈಮ್ ಮಾಡಿದ್ದಕ್ಕೂ ನನಗೆ ತುಂಬಾ ಖುಷಿಯಾಯಿತು. ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ಅಂತ ಹೇಳ್ಬಿಟ್ಟು. ನೋಡಿ, ಜೊತೆಗೆ ಜೀರಿಗೆ ಮತ್ತು ಮೆಣಸಿನ ಪುಡಿ ಹಾಕಿದ್ನಲ್ಲ ಖಾರಕ್ಕೆ, ಅದು ಎಷ್ಟು ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಇಷ್ಟು ತೆಳ್ಳಗಾಗಿದೆ. ತುಂಬ ಚೆನ್ನಾಗಿ ಬಂದಿದ್ದು ಫ್ರೆಂಡ್ಸ್ ಹಪ್ಳ. ಖುಷಿಯಾಯಿತು ನನಗೂ. ಯಾವಾಗಲೂ ನಮ್ಮ ಪದ್ಮ ಊರಿಂದ ಸಂಡಿಗೆ ಹಪ್ಪಳ ಎಲ್ಲ ಕಳಿಸೋಳು. ನೋಡೋಣ ಅಂದ್ಬಿಟ್ಟು ನಾನು, ಪಾಪ ಅವಳಿಗೂ ಈ ಸತಿ ಊರಲ್ಲಿ ತುಂಬ ಕೆಲಸ ಇತ್ತು. ಹಾಗಾಗಿ ನೋಡೋಣ, ಇಲ್ಲೇ ಸ್ವಲ್ಪ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಮಾಡಿದೆ. ನೋಡ್ತಾ ಇರ್ಬೋದು, ಇವಾಗ ಒಣಗಿದ್ದಾವೆ. ಒಣಗಿದ ಮೇಲೆ ಕರೆದ್ರೆ ನೋಡಿ ಈ ಥರ ಬಂದಿದೆ ಫ್ರೆಂಡ್ಸ್. ಇವಾಗ ತುಂಬ ಅಗಲ ಬರುತ್ತೆ. ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ಪ್ಲೇಟಲ್ಲೇ ಮಾಡ್ಕೋಬೇಕಿದು. ದೊಡ್ಡ ಪ್ಲೇಟಲ್ಲಿ ಮಾಡಿಬಿಟ್ರೆ ಕರಿಯೋವಾಗ ತುಂಬ ಹರಳ್ಕೊಂಬಿಡುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು. ನೋಡ್ತಾ ಇರ್ಬೋದು ಎಷ್ಟು ತೆಳ್ಳಗೆ ಬಂದಿದೆ, ಕ್ರಿಸ್ಪಿಯಾಗಿ ಬಂದಿದೆ ಅಂತೇಳ್ಬಿಟ್ಟು. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ್ದಾಗಿ ನೋಡ್ತಾ ಇರೋರು ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ. ನಿಮ್ಗೆ ಏನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಆಮೇಲೆ ಮೊನ್ನೆ ಸಂಡಿಗೆ ಬೇರೆ ಮಾಡಿದ್ದೆ ಅಲ್ವಾ, ಸ್ವಲ್ಪ ಅನ್ನ ಉಳಿದಿತ್ತು ಅಂದ್ಬಿಟ್ಟು. ಅದು ಅಷ್ಟೇ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದ್ವು ಸಂಡಿಗೆಗಳು. ನೋಡಿ ಈ ಥರ ಬಂದಿದ್ದಾವೆ ಸಂಡಿಗೆ ಮತ್ತು ಹಪ್ಳ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಫಸ್ಟ್ ಟೈಮ್ ಮಾಡಿದ್ದಕ್ಕೂ ನೋಡಿ ಈ ಥರ ಬಂದಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.